ಸಾಕಷ್ಟು ವಿವಾದಗಳು ಅಲ್ಲಿ ಉದ್ಘಾಟನೆ ಮಾಡಬಾರ್ದು ಹಾಗೆ ಹೀಗೆ ಎಲ್ಲ ಟೀಕೆಗಳ ಮಧ್ಯದಲ್ಲೂ ಕೂಡ ಇವತ್ತು ಉದ್ಘಾಟನೆ ಸುಸೂತ್ರವಾಗಿ ಆಯಿತು. ಬಾನು ಮುಷ್ತಾಕ್ ಅವರು ರೇಷ್ಮೆ ಸೀರೆಯನ್ನು ಉಟ್ಕೊಂಡು ತಲೆಗೆ ಮಲ್ಲಿಗೆ ಹೂವನ್ನು ಹಾಕ್ಕೊಂಡು ಭಾರತೀಯ ಸಂಸ್ಕೃತಿಯಲ್ಲಿ ಪಟ ನಾರಿ ಹೇಗೆ ಬರಬೇಕು ಹಾಗೆ ಬಂದಿದ್ದಾರೆ. ಬಟ್ ಅವರ ಸಂಪ್ರದಾಯದಲ್ಲಿ ಹಣೆ ಕುಂಕುಮ ಇಲ್ಲ, ಅದೊಂದು ಹೊರತುಪಡಿಸಿದರೆ ಬಟ್ ನಂಬಿಕೆ ಇಟ್ಕೊಂಡು ಬಂದರು. ಅದೇ ಪ್ರಶ್ನೆ ಇದ್ದಿತ್ತು. ಅವರು ಕನ್ನಡ ಭಾಷೆ ವಿಚಾರದಲ್ಲಿ, ಕನ್ನಡದ ಬಾವುಟ ವಿಚಾರದಲ್ಲಿ ಭುವನೇಶ್ವರಿಯನ್ನು ನೀವು ದೇವರಾಗಿ ಕೂರಿಸ್ಬಿಟ್ಟಿದ್ರೆ ನಾವು ಹೆಂಗೆ ಕನ್ನಡ ಭಾಷೆಯನ್ನು ತಗೊಳ್ಬೇಕು, ಹೆಂಗೆ ಸ್ವೀಕಾರ ಮಾಡಬೇಕು, ಇವೆಲ್ಲವೂ ಕೂಡ ಇತ್ತು. ಆದರೆ ಇವತ್ತವರು ಪುಷ್ಪಾರ್ಚನೆಯನ್ನು ಮಾಡಿದರು, ಜೊತೆಗೆ ಹಾಕಿರುವಂಥದ್ದು ಆ ಮಂಗಳಾರತಿಯನ್ನು ತಗೊಂಡ್ರು. ಇವೆಲ್ಲವೂ ಅದನ್ನೇ ಕೇಳ್ತಾ ಇದ್ದಿದ್ದು. ಆಗುತ್ತಾ ಇದನ್ನು ಮೂರ್ತಿ ಆರಾಧಕರ ವಿಚಾರದಲ್ಲಿ ಆ ಆರಾಧನೆಯಲ್ಲಿ ನೀವು ತೆಗೆದುಕೊಳ್ತೀರಾ ಅಂತೇಳಿ ಅದಕ್ಕೆಲ್ಲವೂ ಕೂಡ ಸ್ಪಷ್ಟವಾಗಿ ಉತ್ತರವನ್ನು ಕೊಟ್ಟರು. ಅದೇ ಪ್ರಜಾಪ್ರಭುತ್ವ ಅಲ್ವೇನ್ರಿ? ಇದೇ ಬೇಕಾಗಿದ್ದು, ಇದನ್ನೇ ಕೇಳ್ತಾ ಇದ್ದಿದ್ದು ಎಲ್ಲರೂ ಕೂಡ. ನೋಡಿ ಇವತ್ತೇನಾಯಿತು. ನಾಡ ಹಬ್ಬ 415ನೇ ದಸರಾಗೆ ಅದ್ಧೂರಿ ಚಾಲನೆ. ಚಾಮುಂಡಿ ತಾಯಿಗೆ ಪೂಜೆ, ಮಂಗಳಾರತಿ ಸ್ವೀಕಾರ. ಸಂಪ್ರದಾಯಬದ್ಧವಾಗಿ ಪೂಜೆ ಸಲ್ಲಿಸಿ ಟೀಕಾಕಾರರಿಗೆ ಟಕ್ಕರ್. ಹೌದು, ನೂರಾರು ಅಪಸ್ವರಗಳ ನಡುವೆಯೂ ಬೂಕರ್ ಪ್ರಶಸ್ತಿ ವಿಜೇತೆ ಸಾಹಿತಿ ಬಾನು ಮುಷ್ತಾಕ್ ದಸರಾಗೆ ಚಾಲನೆ ನೀಡಿದ್ದಾರೆ. ದಸರಾ ಉದ್ಘಾಟನೆ ವಿಚಾರದಲ್ಲಿ ಭಾರೀ ಅಪಸ್ವರ ಎದ್ದಿದ್ದರಿಂದ ಭಾರೀ ಭದ್ರತೆ ನೀಡಲಾಗಿತ್ತು. ಬಿಗಿ ಭದ್ರತೆ ಮಧ್ಯೆ ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿದ ಬಾನು ಮುಷ್ತಾಕ್ರಿಗೆ ಅದ್ಧೂರಿ ಸ್ವಾಗತ ನೀಡಲಾಯಿತು. ಚಾಮುಂಡಿ ಸನ್ನಿಧಿಯಲ್ಲಿ ಬಾನು ಮುಷ್ತಾಕ್ ಸಂಪ್ರದಾಯಬದ್ಧವಾಗಿ ಪೂಜೆ, ಟೀಕಾಕಾರರಿಗೆ ಉತ್ತರ. ಇನ್ನು ರೇಷ್ಮೆ ಸೀರೆ ಉಟ್ಟು ಮಲ್ಲಿಗೆ ಹೂವು ಮುಡಿದು ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿದ ಬಾನು ಮುಷ್ತಾಕ್ ಪೂಜೆಯಲ್ಲಿ ಭಾಗಿಯಾದರು. ಚಾಮುಂಡಿ ತಾಯಿಗೆ ಬಾನು ಮುಷ್ತಾಕ್ ನಮಿಸಿದರು. ದೇವರ ಮಂಗಳಾರತಿಯನ್ನು ಬೂಕರ್ ಪ್ರಶಸ್ತಿ ವಿಜೇತೆ ಸ್ವೀಕಾರ ಮಾಡಿದರು. ಸಂಪ್ರದಾಯವಾಗಿ ಪೂಜೆ ಸಲ್ಲಿಸುವ ಮೂಲಕ ಟೀಕಾಕಾರರಿಗೆ ಉತ್ತರ ಕೊಟ್ಟರು. ನೂರಾರು ಅಪಸ್ವರದ ನಡುವೆಯೂ ಕೂಡ ಇವತ್ತು ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಲೇಖಕಿ ಬಾನು ಮುಷ್ತಾಕ್ ಅವರು ವಿದ್ಯುಕ್ತವಾದಂಥ ಚಾಲನೆಯನ್ನು ನೀಡಿದ್ದಾರೆ. ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ಕೂಡ ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿದ ಅವರು ನಾಡದೇವಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಸಾಂಪ್ರದಾಯಿಕವಾಗಿ ಚಾಮುಂಡೇಶ್ವರಿಗೆ ನಮಿಸಿದರು. ಮಂಗಳಾರತಿಯನ್ನು ತೆಗೆದುಕೊಂಡು ಏನು ಸೀರೆಯನ್ನು ಉಟ್ಟು ಹೂವನ್ನು ಮುಡಿದು ಬಂದಂಥ ಬಾನು ಮುಷ್ತಾಕ್ಗೆ CM ಸಿದ್ದರಾಮಯ್ಯ ಕೂಡ ಸಾಥ್ ನೀಡಿದರು. ಈ ಮೂಲಕ ಟೀಕಾಕಾರರಿಗೆ ಬಾನು ಮುಷ್ತಾಕ್ ಅವರು ತಿರುಗೇಟನ್ನು ನೀಡಿದ್ದಾರೆ. ಬಾನು ಮುಷ್ತಾಕ್ಗೆ ದೇವರ ಹಾರ, ಸೀರೆ, ಚಾಮುಂಡಿ ಸಮ್ಮುಖದಲ್ಲಿ ಭಾವುಕ. ಗರ್ಭಗುಡಿ ಮುಂದೆ ನಿಂತು CM ಜೊತೆ ತಾಯಿ ಚಾಮುಂಡೇಶ್ವರಿ ದರ್ಶನ ಪಡೆದ ಬಾನು ಮುಷ್ತಾಕ್ ಭಾವುಕರಾದರು. ಪೂಜೆಯ ನಂತರ ಅರ್ಚಕರು ಕೊಟ್ಟ ಹೂವಿನ ಹಾರ ಮತ್ತು ತಾಯಿ ಚಾಮುಂಡಿಯ ಸೀರೆಯನ್ನ ಸ್ವೀಕರಿಸಿದರು. ದೇವಸ್ಥಾನದಲ್ಲಿ ಚಾಮುಂಡಿ ಪಾದುಕೆಗೆ ನಮಸ್ಕರಿಸಿದರು. ಆಂಜನೇಯ ಸ್ವಾಮಿಯ ಮಂಗಳಾರತಿ ಸ್ವೀಕಾರ ಮಾಡಿದರು. ಈ ಮೂಲಕ ತಾವು ಹಿಂದೂ ಧರ್ಮದ ಮೇಲೆ ನಂಬಿಕೆ ಇಟ್ಟಿದ್ದೇನೆ ಅನ್ನೋದನ್ನ ಬಾನು ಮುಷ್ತಾಕ್ ಸಾಬೀತುಪಡಿಸಿದರು. ಬಾನು ಮುಷ್ತಾಕ್ ಬೆನ್ನಿಗೆ ನಿಂತ CM. ಪ್ರತಿ ಹಂತದಲ್ಲೂ CM ಗೈಡ್. ದಸರಾ ಉದ್ಘಾಟನೆ ವೇಳೆ ಉದ್ಘಾಟಕಿ ಬಾನು ಮುಷ್ತಾಕ್ ಬೆನ್ನಿಗೆ CM ನಿಂತಿದ್ರು. ಹಿಂದೂ ಧರ್ಮದ ಬಗ್ಗೆ ಬಾನು ಮುಷ್ತಾಕ್ಗೆ CM ಗೈಡ್ ಮಾಡ್ತಾ ಇದ್ರು. ಈ ಮೂಲಕ ತಮ್ಮ ಆಯ್ಕೆಯನ್ನ CM ಸಿದ್ದರಾಮಯ್ಯ ಸಮರ್ಥಿಸಿಕೊಂಡರು. ಎಲ್ಲೂ ಕೂಡ ವಿವಾದ ಆಗದಂತೆ CM ಮುತುವರ್ಜಿ ವಹಿಸಿದರು. ಬಾನು ಮುಷ್ತಾಕ್ ಅವರ ಆಯ್ಕೆಗೆ ಸಾಕಷ್ಟು ಪರವಿರೋಧ ಕೂಡ ಚರ್ಚೆ ಆಗಿತ್ತು. ಜೊತೆಗೆ ಬಾನು ಮುಷ್ತಾಕ್ ರವರು ಹಿಂದೂ ಧರ್ಮದ ಸಂಪ್ರದಾಯಗಳನ್ನ ಪಾಲಿಸ್ತಾರ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆ ಉಂಟಾಗಿತ್ತು. ಇವತ್ತು ಬಾನು ಮುಷ್ತಾಕ್ ಅವರ ನಡವಳಿಕೆ ಎಲ್ಲ ಟೀಕೆಗಳಿಗೂ ಕೂಡ ಉತ್ತರವನ್ನು ಕೊಟ್ಟಿರುವಂಥದ್ದು. ಸ್ವತಃ CM ಸಿದ್ದರಾಮಯ್ಯನವರೇ ಬಾನು ಮುಷ್ತಾಕ್ ಅವರ ಜೊತೆ ನಿಂತು ಎಲ್ಲೂ ಕೂಡ ವಿವಾದವಾಗದ ರೀತಿ ನೋಡಿಕೊಂಡ್ರು. ಚಾಮುಂಡೇಶ್ವರಿ ದೇವಾಲಯದ ಒಳಗಡೆ ಹೋಗಿ ಮತ್ತೆ ವಾಪಸ್ ಆಚೆ ಬರುವ ತನಕವೂ ಕೂಡ ಪ್ರತಿ ಹಂತದಲ್ಲೂ ಕೂಡ CM ಅವರು ಬಾನು ಮುಷ್ತಾಕ್ ಅವರಿಗೆ ಮಾರ್ಗದರ್ಶನ ಮಾಡುವಂಥ ಮೂಲಕ ಎಲ್ಲ ಸಂಪ್ರದಾಯಗಳನ್ನು ಪಾಲಿಸುವಂತೆ ನೋಡಿಕೊಂಡ್ರು. ಇನ್ನು ಉದ್ಘಾಟಕಿಯಾಗಿ ಬಾನು ಮುಷ್ತಾಕ್ರನ್ನ ಮೊದಲ ದಿನದಿಂದ ವಿರೋಧಿಸುತ್ತಲೇ ಬಂದಿದ್ದ ಬಿಜೆಪಿ ನಾಯಕರು ಇಂದಿನ ಕಾರ್ಯಕ್ರಮಕ್ಕೆ ಗೈರು ಹಾಜರಾಗಿದ್ದರು. ಸಂಸದ ಯದುವೀರ್, ಮಾಜಿ ಸಂಸದ ಪ್ರತಾಪ್ ಸಿಂಹ ಗೈರು ಹಾಜರಾಗಿದ್ದರು. ಬಿಜೆಪಿ ಪರವಾಗಿ ಸ್ಥಳೀಯ ಶಾಸಕ ಶ್ರೀವತ್ಸ ಮಾತ್ರ ಭಾಗಿಯಾಗಿದ್ದರು. ಪಬ್ಲಿಕ್ ಟಿವಿ, ಮೈಸೂರು.